ನಮಸ್ಕಾರ ಸ್ನೇಹಿತರೆ. ಕೈಲಾಗದವರು ಮೈ ಪರಚಿಕೊಂಡ್ರು ಅನ್ನುವ ರೀತಿ ತಮ್ಮ ಮನೆಯನ್ನೇ ಸಂಭಾಳಿಸುವುದಕ್ಕೆ ಆಗದವರು ಪಕ್ಕದ ಮನೆಯವರ ವ್ಯವಹಾರಗಳಿಗೆ ಕೈ ಹಾಕಿದ್ರೆ ಹೇಗಿರುತ್ತೆ? ಖರ್ಗೆ ಮತ್ತು ಮರಿ ಖರ್ಗೆ ಅವರ ಪರಿಸ್ಥಿತಿನೂ ಹಾಗೆ ಇದೆ. ಆ ಕಡೆ ಸೀನಿಯರ್ ಖರ್ಗೆ ಅವರು ಮೋದಿಯನ್ನ ಹೀನಾಮಾನ ತೆಗಳುವ ಮೂಲಕ ರಾವಣ ವಿಷಸರ್ಪ ಅನ್ನುವುದರಲ್ಲಿ ಬಿಸಿಯಾಗಿದ್ದಾರೆ. ಇನ್ನೊಂದ್ ಕಡೆ ಪ್ರಿಯಾಂಕಾ ಖರ್ಗೆ ಅವರು ನಾನೇನು ಸೀನಿಯರ್ ಖರ್ಗೆ ಅವರಿಗಿಂತ ಕಡಿಮೆ ಇಲ್ಲ, ಜಿದ್ದಿಗೆ ಬಿದ್ದವರ ರೀತಿ ರಾಜಕೀಯ ಮಾಡ್ತಾರೆ. ಅಭಿವೃದ್ಧಿ ಮಾಡಿ ತಮ್ಮ ಕ್ಷೇತ್ರದಲ್ಲಿ ಸಮುದಾಯದವರನ್ನ ಮೇಲೆತ್ತಿ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿದ್ರೆ, ಶಿಕ್ಷಣದಲ್ಲಿ ಕ್ರಾಂತಿ ಮಾಡಿದ್ರೆ ಹೌದಪ್ಪ ಅನ್ನಬಹುದಾಗಿತ್ತು. ಮಾತನಾಡ್ಲಿ, ಸಾಧನೆ ಮಾಡಿದ್ದಾರೆ, ಅವರಿಗೆ ಮಾತಾಡೋ ಎಲ್ಲ ಹಕ್ಕುಗಳು ಇದಾವೆ ಅನ್ನಬಹುದಾಗಿತ್ತು. ಹೇಗಿದೆ ನೋಡಿ, ತಮ್ಮ ವೈಫಲ್ಯಗಳನ್ನ ಫೈಲೂರ್ಗಳನ್ನ ಮುಚ್ಚಿಕೊಳ್ಳೋದಿಕ್ಕೆ ಕೋಮುವಾದದ ಬಣ್ಣ ಬಳಿಯೋದು. ನಮ್ಮ ಕರ್ನಾಟಕಕ್ಕೆ ಯಾಕೆ ಐಟಿ-ಬಿಟಿ ಕಂಪನಿಗಳು ಬರ್ತಾ ಇಲ್ಲ ಅನ್ನೋ ಪ್ರಶ್ನೆಗೆ ಇವರ ಉತ್ತರ ರೆಡಿಮೇಡ್ ಇರುತ್ತೆ. ಕರ್ನಾಟಕದ ಕರಾವಳಿಯಲ್ಲಿ ಕೋಮುವಾದಗಳಾಗ್ತಾ ಇದಾವೆ, ಹಾಗಾಗಿ ಐಟಿ-ಬಿಟಿ ಕಂಪನಿಗಳು ಕರ್ನಾಟಕಕ್ಕೆ ಬರ್ತಾ ಇಲ್ವಂತೆ. ಅಂದ್ರೆ ಇವರ ವೈಫಲ್ಯಗಳನ್ನ ಅಸಮರ್ಥತೆಯನ್ನ ಮುಗ್ಧ ಕರಾವಳಿ ಜನರ ಮೇಲೆ ಹಾಕೋದು. ತಾವು ಗೆದ್ದಾಗ್ಲೆಲ್ಲ ಜನ ಚೆನ್ನಾಗಿರ್ತಾರೆ, ಒಳ್ಳೆಯವರಾಗಿರ್ತಾರೆ. ಇವ್ರು ಗೆದ್ದಿರ್ತಕ್ಕಂತ ಎಲ್ಲ ರಾಜ್ಯಗಳ ಜನರು ಅಕ್ಷರಸ್ಥರಾಗಿರ್ತಾರೆ, ವಿದ್ಯಾವಂತರಾಗಿರ್ತಾರೆ, ಒಳ್ಳೆಯವರಾಗಿರ್ತಾರೆ. ಯಾವೆಲ್ಲ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅನ್ನ ಹೀನಾಯವಾಗಿ ಸೋಲಿಸ್ತಾರೋ ಅಂತಹ ರಾಜ್ಯಗಳ ಮತದಾರರು ಖರ್ಗೆಯವರಿಗೆ ಅನಕ್ಷರಸ್ಥರ ರೀತಿ ಕಾಣ್ತಾರೆ. ಅನಕ್ಷರಸ್ಥರು ಅನ್ನುವ ಹಣೆಪಟ್ಟಿ ಕೊಡುವ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರತಿನಿಧಿಸ್ತಕ್ಕಂತಹ ಕಲಬುರ್ಗಿಯ ಪರಿಸ್ಥಿತಿ ಏನಾಗಿದೆ? PU ಫಲಿತಾಂಶ ಬಂದಿದೆ. ಇದರ ಬಗ್ಗೆ ಏನ್ ಹೇಳ್ತಾರೆ ಖರ್ಗೆ ಮತ್ತು ಮರಿ ಖರ್ಗೆ? ಗುಜರಾತಿಗಳು ಅಂದ್ರೆ ಅದೇನಾಗುತ್ತೆ ಏನೋ ಗೊತ್ತಿಲ್ಲ, ಚೇಳು ಬಿಟ್ಟುಕೊಂಡವರಂತೆ ಆಡ್ತಾರೆ. ಬಿಜೆಪಿ ಅವರು ಗುಜರಾತಿಗಳನ್ನ ಮೋಸ ಮಾಡಬಹುದು, ಆದ್ರೆ ಬೇರೆಯವರನ್ನ ಮೋಸ ಮಾಡೋದಕ್ಕಾಗೋದಿಲ್ಲ. ಗುಜರಾತಿಗಳು ಅನಕ್ಷರಸ್ಥರು, ಇವರನ್ನ ಗೆಲ್ಲಿಸುವ ರಾಜ್ಯಗಳು ಮಾತ್ರ ಅಕ್ಷರಸ್ಥ ರಾಜ್ಯಗಳು. ಹೆಂಗಿದೆ ನೋಡಿ ಲಾಜಿಕ್. ಮೊನ್ನೆ PU ಫಲಿತಾಂಶ ಬಂದಿದೆ. ಕಲಬುರಗಿಯ ಫಲಿತಾಂಶ ಕೇಳಿದ್ರೆ ಬಾಯಿ ಮೇಲೆ ಬೆರಳಿಟ್ಕೊಂಡ್ ಬಿಡ್ತೀರಾ. ಇದೇ ಜಿಲ್ಲೆಯಿಂದನ ಐಟಿ-ಬಿಟಿ ಸಚಿವರು ಬರೋದು, ಇದೇ ಜಿಲ್ಲೆಯಿಂದನ ಗುಜರಾತಿಗಳು ಅನಕ್ಷರಸ್ಥರು ಅಂದ ಖರ್ಗೆಯವರು ಬರುವುದು. ಅಷ್ಟು ದೊಡ್ಡ ಮಟ್ಟದ ಆಸ್ಕರ್ ಲೆವೆಲ್ ನ ಪರ್ಫಾರ್ಮೆನ್ಸ್ ಮಾಡಿದೆ PUC ಫಲಿತಾಂಶದಲ್ಲಿ ಈ ಜಿಲ್ಲೆ. 2ನೇ ಸ್ಥಾನ, ಮೇಲಿಂದ ಅಲ್ಲ ಕೆಳಗಡೆಯಿಂದ ನೋಡ್ಕೊಂಡು ಬಂದ್ರೆ ಕಲಬುರ್ಗಿಗೆ 2ನೇ ಸ್ಥಾನ ಸಿಕ್ಕಿದೆ. ಇದು ನೋಡಿ ಈ ರಾಜ್ಯದ ಐಟಿ-ಬಿಟಿ ಸಚಿವರು ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಖರ್ಗೆ ಅವರು ಬರ್ತಕ್ಕಂತಹ ಜಿಲ್ಲೆಯ ಪರಿಸ್ಥಿತಿ. ಯಾವ ಕರಾವಳಿಯನ್ನ ಇವರು ಕೋಮುವಾದದ ಬಣ್ಣ ಹಚ್ಚಿ ಅವರಿಂದಾಗೆ ನಮ್ಮ ರಾಜ್ಯಕ್ಕೆ ಐಟಿ-ಬಿಟಿ ಕಂಪನಿಗಳು ಬರ್ತಾ ಇಲ್ಲ ಅಂತ ಆರೋಪ ಮಾಡ್ತಾರೋ, ಅದೇ ಮಂಗಳೂರು ರಾಜ್ಯಕ್ಕೆ 2ನೇ ಸ್ಥಾನದಲ್ಲಿದೆ PU ಫಲಿತಾಂಶದಲ್ಲಿ. ಖರ್ಗೆ ಮತ್ತು ಮರಿ ಖರ್ಗೆ ಅವರ ಜಿಲ್ಲೆಗೆ ಕೆಳಗಿಂದ 2ನೇ ಸ್ಥಾನ ಸಾಧನೆ ಆದ್ರೆ, ಇವರು ಆರೋಪ ಮಾಡ್ತಕ್ಕಂತ ಕೋಮುವಾದದ ಬಣ್ಣ ಇರ್ತಕ್ಕಂತಹ ಮಂಗಳೂರಿಗೆ ಮೇಲಿಂದ 2ನೇ ಸ್ಥಾನ. ಇಷ್ಟು ದೊಡ್ಡ ಸಕ್ಸಸ್ ಸಿಕ್ಕಿದೆ. ಇದನ್ನ ಯಾರು ಸಂಭ್ರಮಾಚರಣೆ ಮಾಡ್ಬೇಕು? ಇದರ ಜವಾಬ್ದಾರಿಯನ್ನು ಯಾರು ಹೊತ್ಕೊಳ್ಬೇಕು? ಸುಲಭವಾಗಿ ಕರ್ನಾಟಕಕ್ಕೆ ಐಟಿ-ಬಿಟಿ ಕಂಪನಿಗಳು ಬರದೇ ಇರೋದಕ್ಕೆ ಕರಾವಳಿಯಲ್ಲಿ ಕೋಮುವಾದ ಕಾರಣ ಅಂತ ಆರೋಪ ಮಾಡಿಬಿಟ್ರು. ಈಗ ಇವರ ಜಿಲ್ಲೆಯಲ್ಲೇ ದ್ವಿತೀಯ ಫಲಿತಾಂಶ. ಈ ಮಟ್ಟದ ಪುಸ್ತಕಕ್ಕೆ ಯಾರು ಕಾರಣ? ಇದರಲ್ಲೂ ಏನಾದ್ರೂ RSS ನ ಷಡ್ಯಂತ್ರ ಇದೆಯಾ? ಬಿಜೆಪಿಯದ್ದೇ ಷಡ್ಯಂತ್ರ ಇದೆಯಾ? ಮೋದಿಯನ್ನ ಬೈಯೋದಕ್ಕೆ ಕೊಡೋ ಸಮಯವನ್ನ ಇವರ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗ ಮಾಡಿದ್ರೆ PUC ಫಲಿತಾಂಶದಲ್ಲಿ ಸುಧಾರಣೆನಾದ್ರೂ ಆಗಿರೋದು. ಇವರನ್ನ ಆರಿಸಿರ್ತಕ್ಕಂತ ಜನ ನೀವು ಮೋದಿಯನ್ನ ಬೈರಿ, RSS ನ ವಿಷಸರ್ಪ ಅನ್ನಿ, ಅದು ನಿಮ್ಮ ಮುಂದೆ ಬಂದ್ರೆ ಕೊಲ್ಲಿ, ಈ ರೀತಿಯ ಭಾಷಣವನ್ನ ಮಾಡಿ ಅಂತ ಆಯ್ಕೆ ಮಾಡಿ ಕಳಿಸಿದ್ದಾರಾ? ಅಥವಾ ನಮ್ಮ ಜಿಲ್ಲೆಯ ಪರಿಸ್ಥಿತಿಯನ್ನು ಸುಧಾರಿಸಿ, ಜಿಲ್ಲೆಯ ಬಡತನವನ್ನು ಹೋಗಲಾಡಿಸಿ, ಸುಶಿಕ್ಷಿತ ಜಿಲ್ಲೆಯನ್ನಾಗಿ ಮಾಡಿ, ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ, ಮೂಲಭೂತ ಸೌಕರ್ಯಗಳನ್ನು ಕೊಡಿ ಅಂತ ಆಯ್ಕೆ ಮಾಡಿ ಕಳಿಸಿದ್ದಾರಾ? ಏನಾದ್ರೂ ಹೇಳಿಕೊಳ್ಳುವಂತಹ ಸಾಧನೆಯನ್ನು ಮಾಡಿದ ನಂತರ ಮೋದಿಯನ್ನು ಬೈಯೋದ್ರಲ್ಲಿ, RSS ಅನ್ನ ಬೈಯೋದ್ರಲ್ಲಿ ಲಾಜಿಕ್ ಇರ್ತಾ ಇತ್ತು. ಶಹಬಾಷ್, ಹೇಳಿಕೊಳ್ಳುವಂತಹ ಸಾಧನೆ ಮಾಡಿದ್ದಾರೆ, ತಿರುಗಿ ನೋಡುವಂತಹ ಸಾಧನೆ ಮಾಡಿದ್ದಾರೆ. ಇವರು ಆಡೋ ಮಾತುಗಳಿಗೆ, ಮಾಡುವ ಆರೋಪಗಳಿಗೆ ತೂಕ ಇದೆ ಅಂತ ಹೇಳ್ಬೋದಾಗಿತ್ತು. ಯಾಕಂದ್ರೆ ಮಾತಿಗೂ ಕೃತಿಗೂ ಒಂದಕ್ಕೊಂದು ಸಂಬಂಧ ಇರಬೇಕು, ಆಗ ಮಾತ್ರ ಇವರು ಆಡೋ ಮಾತಿಗೆ ತೂಕ ಬರೋದು. ಇಲ್ಲದೆ ಹೋದ್ರೆ ಖಾಲಿ ಡಬ್ಬ ಆಗ್ಬಿಡುತ್ತೆ. ಬರೀ ಸೌಂಡ್ ಮಾಡೋದೇ ಆದ್ರೆ ಅಭಿವೃದ್ಧಿ ಮಾಡೋದು ಯಾರು? ಕೆಳಗಿಂದ 2ನೇ ಸ್ಥಾನದಲ್ಲಿರುವ ಜಿಲ್ಲೆಯನ್ನ ಮೇಲೆತ್ತೋದು ಯಾವಾಗ? ಬರೀ ಹಿಂದೂ ಮುಸ್ಲಿಂ ಪಾಲಿಟಿಕ್ಸ್ ಮಾಡೋದು, ಜಾತಿ ರಾಜಕಾರಣ ಮಾಡೋದು, ಕೇವಲ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಅವರನ್ನ ಜಾತಿಗಳಾಗಿ ಒಡೆಯೋದು, ಬರೀ ವಿಷ ಬೀಜ ಬಿತ್ತುವ ಕೊಳಕು ತುಂಬಿಕೊಂಡಿರ್ತಕ್ಕಂತ ಮನಸ್ಸುಗಳಿಂದ ಅಭಿವೃದ್ಧಿ ಮಾಡೋದಕ್ಕೆ ಹೇಗೆ ಸಾಧ್ಯ? ಉತ್ತರ ಕರ್ನಾಟಕದ ಮಂದಿಗೆ ಅಭಿವೃದ್ಧಿ ಆಗ್ಬೇಕು, ನಾವು ದಕ್ಷಿಣ ಕರ್ನಾಟಕದ ರೀತಿ ಮುಂದೆ ಬರಬೇಕು ಅನ್ನುವ ಹಕ್ಕೇ ಇಲ್ವಾ? ಇಂತಹ ಕನಸು ಕಾಣೋದು ತಪ್ಪ. ಅವರ ಕನಸುಗಳಿಗೆ ನೀರೆರೆದು ಗೊಬ್ಬರ ಹಾಕಿ ಬೆಳೆಸಬೇಕಾದ ಜವಾಬ್ದಾರಿಯನ್ನು ಹೊಂದಿರತಕ್ಕಂತ ನಾಯಕರು
ಅದನ್ನು ಬಿಟ್ಟು ಉಳಿದೆಲ್ಲವುದನ್ನು ಮಾಡ್ತಾರೆ. ತಾವಿರೋದೇ ಗಾಜಿನ ಮನೆ, ಪಕ್ಕದ ಮನೆಗೆ ಕಲ್ಲೊಡೆಯೋ ಕೆಲಸ ಮಾಡುವುದು. 2 ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ಗೆ ವೋಟಿಂಗ್ ಆಗಿದೆ. ಕಾಂಗ್ರೆಸ್ಗೆ ಎಂತ ಪರಿಸ್ಥಿತಿ ಬಂದಿದೆಯಪ್ಪ ಅಂದ್ರೆ 2.5 ವರ್ಷ ಅಧಿಕಾರ ನಡೆಸಿದ ನಂತರ ಸಹ ದುಡ್ಡಂಚಿ ಗೆಲ್ಲುವಂತಹ ಪರಿಸ್ಥಿತಿ ಬಂತ. ಲಕ್ಷಾಂತರ ಸರ್ಕಾರಿ ಹುದ್ದೆಗಳು ಖಾಲಿ ಇದಾವೆ, ತುಂಬಿಕೊಳ್ಳಿ, ದುಡಿಯುವ ಕೈಗಳಿಗೆ ಕೆಲಸ ಕೊಡಿ ಅಂತ ಜೆನ್ಸಿ ಪದೇ ಪದೇ ಪ್ರತಿಭಟನೆಗಳನ್ನ ಮಾಡಿದ್ದಾರೆ ಕರ್ನಾಟಕದಲ್ಲಿ. ಆದ್ರೂ ಸರ್ಕಾರ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳೋದಿಲ್ಲ. ಎಲೆಕ್ಷನ್ ಬಂದಾಗ ದುಡ್ಡು ಹಂಚಿ ಗೆದ್ರಾಯ್ತು. ಇವರು ಹಣ ಹಂಚಿ ಬೈ ಎಲೆಕ್ಷನ್ ನಲ್ಲಿ ಮತಗಳನ್ನ ಖರೀದಿ ಮಾಡ್ಬೋದು. 28ರ ಎಲೆಕ್ಷನ್ ನಲ್ಲೂ ಪರಿಸ್ಥಿತಿ ಹೀಗೆ ಇರುತ್ತಾ? ಅಭಿವೃದ್ಧಿ ಮಾಡದೆ ಹೋದ್ರೆ, ಲಕ್ಷಾಂತರ ಹುದ್ದೆ ಖಾಲಿ ಇರುವ ಸರ್ಕಾರಿ ಹುದ್ದೆಗಳನ್ನು ತುಂಬದೆ ಹೋದ್ರೆ, ದುಡಿಯುವ ಕೈಗಳಿಗೆ ಕೆಲಸ ಕೊಡದೆ ಹೋದ್ರೆ ಓಟ್ ಹಾಕ್ತಾರ? ತಮ್ಮ ಜೇಬು ತುಂಬಿಕೊಂಡ್ರೆ ಸಾಕು, ಇನ್ನು ಹುದ್ದೆಗಳನ್ನು ತುಂಬೋದು ದೂರದ ಮಾತು. ಒಂದ್ ಕಡೆ ಮಹಿಳೆಯರು ನಮಗೆ ತಿಂಗಳುಗಳಿಂದ ಗೃಹಲಕ್ಷ್ಮಿ ದುಡ್ಡೇ ಬಂದಿಲ್ಲ ಅಂತ ಆರೋಪ ಮಾಡ್ತಾರೆ. ಇನ್ನೊಂದ್ ಕಡೆ ಗೃಹಲಕ್ಷ್ಮಿ ದುಡ್ಡನ್ನು ಹಾಕ್ತಕ್ಕಂತಹ ಸಚಿವರು ಕಂಠಾಘೋಷವಾಗಿ ಸುಳ್ಳು ಹೇಳ್ತಾರೆ, ಪ್ರತಿ ತಿಂಗಳು ನಾವು ಗೃಹಲಕ್ಷ್ಮಿ ದುಡ್ಡು ಹಾಕ್ತಾ ಇದ್ದೇವೆ. ಹಾಗಾದ್ರೆ ದುಡ್ಡು ಬಂದಿಲ್ಲ ಅನ್ನುವ ಮಹಿಳೆಯರು ನಿಜ ಹೇಳ್ತಾ ಇದ್ದಾರಾ? ನಾವು ಪ್ರತಿ ತಿಂಗಳು ದುಡ್ಡು ಹಾಕಿದ್ದೇವೆ ಅನ್ನುವ ಸಚಿವರು ನಿಜ ಹೇಳ್ತಾ ಇದ್ದಾರಾ? ಜನ ಯಾಕೆ ದುಡ್ಡು ಬಂದಿಲ್ಲ ಅಂತ ಇದ್ದಾರೆ? ಹಾಗಾದ್ರೆ ಯಾರ ಖಾತೆಗೆ ಹೋಗಿರ್ಬೋದು ದುಡ್ಡು? ಗುಜರಾತಿಗಳನ್ನ ಅಶಿಕ್ಷಿತರು ಅನ್ನುವ ಮೊದಲು ನಿಮ್ಮ ಜಿಲ್ಲೆಯನ್ನ ಸುಶಿಕ್ಷಿತವನ್ನಾಗಿ ಮಾಡಿ. ಕೇರಳದವರು ಸುಶಿಕ್ಷಿತರು ಅನ್ನುವ ಮೊದಲು ನಿಮ್ಮ ಜಿಲ್ಲೆಯನ್ನ ಸುಶಿಕ್ಷಿತರನ್ನಾಗಿ ಮಾಡಿ. ನಂತರ ಬೇಕಾದ್ರೆ ಕೇರಳ, ಗುಜರಾತ್ ಬಗ್ಗೆ ಮಾತಾಡಿ. ಸಾಧನೆ ಶೂನ್ಯ, ಬರೀ ಪಡಾಯಿ ಕೊಚ್ಚಿಕೊಳ್ಳೋದೇ ಆದ್ರೆ ಎಷ್ಟು ದಿವಸ ಅಂತ ಕ್ಷೇತ್ರದ ಜನ ಸಹಿಸಿಕೊಂಡಿರ್ತಾರೆ? ತಮ್ಮ ತಟ್ಟೆನಲ್ಲಿ ಹೆಗ್ಗಣ ಬಿದ್ದಿದೆ, ಪಕ್ಕದ ತಟ್ಟೆನಲ್ಲಿ ಬಿದ್ದಿರುವ ನೊಣದ ಬಗ್ಗೆ ಚಿಂತೆ ಮಾಡೋದು. ಪಾಸಿಂಗ್ ಮಾರ್ಕ್ಸ್ ಅನ್ನ ಕಡಿಮೆ ಮಾಡಿದ್ದಾರೆ, ಆದಾಗ್ಲೂ ಸಹ ತಮ್ಮ ಜಿಲ್ಲೆಯ PU ಫಲಿತಾಂಶದಲ್ಲಿ ವ್ಯತ್ಯಾಸನೇ ಆಗಿಲ್ಲ. ಯಥಾ ರೀತಿ ಕಲಬುರಗಿ ಕಡೆಯ ಸ್ಥಾನ ಗಳಿಸ್ತಾ ಬರ್ತಾ ಇದೆ. ಇನ್ನೊಂದ್ ಕಡೆ ಪವನ್ ಕೇರಾರ್ ಅನ್ನ ರಾಹುಲ್ ಗಾಂಧಿ ಕೊಬ್ಬರ್ ಶೇರ್ ಅಂತ ಹೊಗಳಿ ಅಟ್ಟಕ್ಕೇರಿಸ್ತಾರೆ. ಹಿಮಂತ ಬಿಶ್ವ ಶರ್ಮಾಗೆ ಚಾಲೆಂಜ್ ಹಾಕಿದ್ದಂತಹ ಪವನ್ ಖೇರ ಮೀಡಿಯಾದವರ ಕಣ್ಣಿಗೆ ಕಾಣದಂತೆ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದಾರೆ, ತಲೆ ಮರೆಸ್ಕೊಂಡಿದ್ದಾರೆ. ತೆಲಂಗಾಣದಲ್ಲಿ ಉತ್ತರ ಕುಮಾರನ ಪೌರುಷದ ರೀತಿ 24 ಗಂಟೆ ಯಾಕೆ, 44 ಗಂಟೆ ಯಾಕೆ, ಈಗ್ಲೇ ಮಾಡಿ, ಅರೆಸ್ಟ್ ಮಾಡಿ, ಕೇಸ್ ಹಾಕಿ ಅಂತೆಲ್ಲ ಬಡಾಯಿ ಕೊಚ್ಕೊಳ್ತಾ ಇದ್ದ ಪವನ್ ಖೇರ ಬೇಲ್ಗೆ ಅಪ್ಲಿಕೇಶನ್ ಹಾಕಿ ಕಾಂಗ್ರೆಸ್ನ ಅಧಿಕಾರ ಇರ್ತಕ್ಕಂತ ತೆಲಂಗಾಣದಲ್ಲಿ ತಲೆ ಮರೆಸ್ಕೊಂಡಿದ್ದಾರೆ. ಇದು ನೋಡಿ ರಾಹುಲ್ ಗಾಂಧಿ ಅವರ ಕೊಬ್ಬರ್ ಶೇರ್ ಅವಸ್ಥೆ. ಈಗಾಗಲೇ ಹಿಮಂತ ಬಿಶ್ವ ಶರ್ಮಾ ಹೇಳಿದ್ದಾರೆ, ಪವನ್ ಕೇರಾರನ್ನ ಬೇಡ ಮಾಡದೆ ಹೋದ್ರೆ ಕೇಳಿ ಅಂತ. ನನ್ನ ವೈಯಕ್ತಿಕ ವಿಚಾರಕ್ಕೆ ಬಂದಿದ್ದಾರೆ, ರಾಹುಲ್ ಗಾಂಧಿಯನ್ನು ಬಿಡೋದಿಲ್ಲ, ಪಾತಾಳದಲ್ಲಿ ಕೇರ ಅಡಗಿದ್ರು ಹುಡುಕಿ ಹೊರಗಿಳಿತೇನೆ ಅಂತ ಹಿಮಂತ ಬಿಶ್ವ ಶರ್ಮಾ ಗುಡುಗಿರೋದು. ರಾಹುಲ್ ಗಾಂಧಿ ಹಿಮಂತ ಬಿಶ್ವ ಶರ್ಮಾರನ್ನ ಅರೆಸ್ಟ್ ಮಾಡ್ತೇವೆ ನಾವು ಅಧಿಕಾರಕ್ಕೆ ಬಂದ್ರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇದಕ್ಕೂ ರಿಪ್ಲೈ ಕೊಟ್ಟಿದ್ದಾರೆ ಹಿಮಂತ. ರಾಹುಲ್ ಗಾಂಧಿ ಅಲ್ಲ, ನನ್ನನ್ನ ಅರೆಸ್ಟ್ ಮಾಡೋದಕ್ಕೆ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಮತ್ತೊಂದು ಜನ್ಮ ಎತ್ತಿ ಬರ್ಬೇಕು, ಅಷ್ಟು ಸುಲಭ ಇಲ್ಲ ಅಂತ ಚಾಲೆಂಜ್ ಹಾಕಿದ್ದಾರೆ. ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.